ಐಡಿಯಾಲಜಿ ಜನರು ಬಿತ್ತುವಂಥದ್ದು ಅಂತ ಹೇಳೋದು ತಪ್ಪನ. ಹಾಗಂತೆ ಅದು ಇಲ್ಲಂದು ನಾವು ಅನ್ನೋದಿಲ್ಲ. ಆದರೆ ಅದನ್ನು ದೊಡ್ಡ ಮಾಡಿ ಹೇಳೋಕ್ಕಿಂತಲೂ ಇನ್ನುಳಿದ ಏನೋ ದೋಷಗಳಿದ್ರು ಹೇಳಬೇಕಾಗಿದೆ. ಆ ಎಲ್ಲ ದೃಷ್ಟಿಯಲ್ಲಿ ನೋಡಿದ್ರಪ್ಪ ಅಂದ್ರೆ ಇವತ್ತು ಕಲ್ಯಾಣ ಕಾರ್ಯಕ್ರಮಕ್ಕಾಗಿರ್ಬೋದು, ಕೃಷಿ ಗ್ರಾಮೀಣ ಅಭಿವೃದ್ಧಿಗಾಗಿರ್ಬೋದು, ಶಿಕ್ಷಣಕ್ಕಾಗಿರ್ಬೋದು, ನಗರಗಳ ಅಭಿವೃದ್ಧಿಗಾಗಿರ್ಬೋದು, ಉದ್ಯೋಗ ಹೂಡಿಕೆ ಮತ್ತು ಉದ್ಯೋಗಗಳಿಗಾಗಿರ್ಬೋದು, ಮತ್ತು ಆಡಳಿತ ಸುಧಾರಣೆಗಾಗಿರ್ಬೋದು, ಮೂಲ ಸೌಕರ್ಯಕ್ಕಾಗಿರ್ಬೋದು ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈ ಕೊನೆ ಬಜೆಟ್ ಆಗ್ತದೋ ಅಥವಾ ಮುಂದಿನ ಮತ್ತೆ ಬಜೆಟ್ ಇರ್ತಾರೋ ಅದು ಬೇರೆ ವಿಷಯ, ಅದು ಚರ್ಚಾ ವಿಷಯ, ರಾಜಕೀಯ ಬಿಟ್ಟಂಥ ವಿಷಯ. ಆದರೆ ಈ ಬಜೆಟ್ ಮಾತ್ರ ಹಿಂದಿನ ಎಲ್ಲ ಬಜೆಟ್ಗಿಂತ ಉತ್ತಮ ಮಾತ್ರ ಹೇಳೋದ್ರ ಜೊತೆಗೆ ಎರಡನ್ನೂ ಸಮೀಕರಿಸಿಕೊಂಡು ಹೊಂಟದ. ಈ ಕಲ್ಯಾಣಕಾರಕವಾದಂಥ ಗ್ಯಾರಂಟಿಗಳಿಂದಾಗಿ ದುಡ್ಡು ಬರೋದು ಅದು ಎಲ್ಲಿ ಖರ್ಚು ಮಾಡ್ತಾರೆ ಜನ, ನಮ್ಮಲ್ಲಿ ಖರ್ಚು ಮಾಡ್ತಾರೆ. ಅದನ್ನು ಮತ್ತೆ 4 ಉದ್ಯೋಗ ಸೃಷ್ಟಿ ಆಗ್ತಾವೆ ಅನ್ನೋದು ಅಷ್ಟೇ ಸತ್ಯದ. ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅದು ಸಹಿತ ತಯಾರಿಕಾ ರಂಗಕ್ಕೆ ಹೆಚ್ಚಿಗೆ ಅನುಕೂಲಗಳು ಮಾಡಿಕೊಟ್ಟ. ಕೇವಲ ಇನ್ವೆಸ್ಟರ್ಸ್ ಬರ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಅವರಿಂದ ನಮ್ಮ ದೇಶ ಉದ್ಧಾರ ಆಗೈತೆ ಅನ್ನೋದು ಬೇಡ. ಅವ್ರು ಬರೋರಿದ್ರೆ ಬರಲಿ, ಆದರೆ ಇಲ್ಲಿವರೆಗೆ ಇತಿಹಾಸ ನೋಡಿದಾಗ ಅವ್ರು ಹೆಚ್ಚು ಬಂದಿಲ್ಲ. ಈ ಹೂಡಿಕೆದಾರ ನಂಬಿನ ನಮ್ಮ ಈ ದೇಶ 90 ನಂತರ ನಿಧಾನಕ್ಕೆ ಜವಳಿ ಆಗ್ತಾ ಬಂದದ್ದು. ಅದು ಮನಮೋಹನ್ ಸಿಂಗ್ ಬುದ್ಧಿವಂತರಿದ್ರು ಆರ್ಥಿಕವಾಗಿ, ಅವ್ರು ಏನೋ ಜಾದು ಮಾಡಿ ತೋರಿಸಿದ್ರು ಏನೋ ಗೊತ್ತಿಲ್ಲ. ಆದರೆ ಅಷ್ಟು ಬುದ್ಧಿವಂತರು ಇವತ್ತು ಮೋದಿಯವರು ಅಲ್ಲ, ಮತ್ತು ಅದ್ರ ಜೊತೆ ಸಿದ್ದರಾಮಯ್ಯ ಅನುಭವದಿಂದ ಕಲ್ತಂಥದ್ದು ಭಾಳ ಅದ. ಅದು ಸ್ವತಃ ಜೀನಿಯಸ್ ನಮ್ಮ ಮನಮೋಹನ್ ಸಿಂಗ್ರಷ್ಟೇ ಅಲ್ಲ. ಹೀಗಾಗಿ ಅದು ಗೆದ್ದಂಗೆ ತೋರಿಸಿದ್ರು ಅವರು ಮನಮೋಹನ್ ಸಿಂಗರು. ಆದರೆ ಅವ್ರು ಹೋದ ನಂತರ ಅಷ್ಟೇ ಬುದ್ಧಿವಂತ ಬರಬೇಕಲ್ಲ, ಇದರಲ್ಲಿ ಪ್ರಾಮಾಣಿಕರು ಬರಬೇಕಲ್ಲ. ಪ್ರಾಮಾಣಿಕರು ಅಲ್ಲೇ ಹೆಚ್ಚಿದ್ರು ಅಂತ ನೋಡಬೇಡ, ಸ್ವತಃ ಮನಮೋಹನ್ ಸಿಂಗರು ಪ್ರಾಮಾಣಿಕರಿದ್ದರು. ಹೀಗಾಗಿ ಏನೋ ಒಂದಿಷ್ಟು ಜೀವನ ತಿಳಿದಿರ್ತದು ಓಪನ್ ಮಾರ್ಕೆಟ, ಖಾಸಗೀಕರಣ. ಆದರೆ ಇವತ್ತು ಅದ ಪೂರ್ತಿಯಾಗಿ ಕಬ್ಬೆದ್ದು ಹೋಗ್ಯದ, ಕಾರ್ಪೊರೇಟ್ಗೆ ಸಿಕ್ಕದ. ಇವತ್ತು ಯಾವುದೋ ಬಜೆಟ್ ಇದ್ದರೂ ಕಾರ್ಪೊರೇಟ್ ಪರ ಅನ್ನುವಂಥದ್ದು ಇರ್ತದೆ. ಅದನ್ನು ನೋಡಿದಾಗ ನಮ್ಮ ಸಿದ್ದರಾಮಯ್ಯರ ಇವತ್ತಿನ ಬಜೆಟ್ ಕಾರ್ಪೊರೇಟ್ ಪರ ಅಲ್ಲ, ಇದೊಂದು ಜನರಿಗೂ ಹೆಲ್ಪ್ ಆಗುವಂಥದ್ದು, ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡಿಸುವಂಥದ್ದು, ಒಂದು ಅಭಿವೃದ್ಧಿ ಪರವಾದಂಥದ್ದು ಅಂತೇಳಿ ಸಾಮಾನ್ಯವನ್ನು ಕರ್ಕೊಳ್ತಾ ಇದ್ದೀವಿ. ಒಂದು ಕಡೆ ಬೆಳವಣಿಗೆನೂ ಇಟ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಲೋಕ ಕಲ್ಯಾಣಕಾರದ ಕೆಲಸಗಳು ಇಟ್ಕೊಂಡಿದ್ದಾರೆ, ಕೆಲಸಗಳು ಇಟ್ಕೊಂಡಿದ್ದಾರೆ. ಹೀಗಾಗಿ ನಾವು ಅವ್ರಿಗೆ ಇದನ್ನು ಒಂದು ಸಮಾಜವಾದಿ ನೆಲೆಗಟ್ಟಲ್ಲಿ ತಯಾರು ಮಾಡಿದಂಥ ಬಜೆಟ್ ಅಂತೇಳಿ, ಮತ್ತು ಇಲ್ಲಿ ನಮ್ಮ ಲೋಯಾರನ್ನು ನೆನಪು ಮಾಡಿಕೊಳ್ಳುವಂತಹ ಪ್ರಸಂಗ ಇವತ್ತು ಬಂದದನ್ನು ಮಾತು ನೆನಪಿಸ್ಕೊಳ್ತಾ, ಇಲ್ಲಿ OBC, SC, ST, ಮೈನಾರಿಟಿ ಸರ್ವರಿಗೂ ಅನುಕೂಲ ಆಗುವಂಥದ್ದು. ಕೇವಲ ಜಾತಿ ಹಿಡ್ಕೊಂಡು ನಾವು ಮಾತಾಡೋಕ್ಕಿಂತಲೂ ಎಲ್ಲರೂ ಅಭಿವೃದ್ಧಿ ಇದೆ ಅಲ್ಲ. ಇವತ್ತು ನಾವು OBC ಜನರಿಗೆ SC ದುಡ್ಡು ಹಂಚಿದ್ರೆ ಆ ದುಡ್ಡು ಬಂದು ಇಲ್ಲೇ ಖರ್ಚು ಮಾಡ್ತಿರ್ತಾರೆ. ಇಲ್ಲಿ ವ್ಯಾಪಾರಿ ವರ್ಗಕ್ಕನ ಅದನ್ನು ಲಾಭ ಆಗ್ತೈತಿ ಅನ್ನೋ ಸಹಿತ ನಾವು ಮರಿಬಾರ್ದಾಗಿದೆ. ಅದಕ್ಕಾಗಿ ಸುಮ್ಮನೆ ಟೀಕೆ ಮಾಡಲಾರ್ದು ವಿಮರ್ಶೆ ಆದರೂ ಒಳ್ಳೆಯದಿರ್ತದೆ ಅಂತ ಹೇಳ್ತಾ, ಸಿದ್ದರಾಮಯ್ಯರ ಬಜೆಟ್ ಇದು 16ನೇದ್ದು ಕೊನೆಯದಾಗದಿರಲಿ, ಮುಂದುವರಿಲಿ ಅನ್ನುವಂಥ ಅಭಿಲಾಷೆ ಸಾಕಷ್ಟು ಜನರದ್ದು. ಹಾಗಂತೇಳಿ ಯಾವಾಗಲೂ ಯಾವ ವ್ಯಕ್ತಿನ ಪರ್ಮನೆಂಟ್ ಅಲ್ಲ ಅನ್ನೋದು ನಾವು ನೆನಪಿಟ್ಕೊಂಡು ಈ ಬಜೆಟಿನ ಬಗ್ಗೆ ಮಾತಾಡಬೇಕಾಗಿದೆ ಅಂತ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥ ಸಿತಾರ ಎಂಬುದು ಸತ್ಯದ ಕೈಗನ್ನಡಿ ವಂದನೆಗಳು.